ನಮಸ್ಕಾರ ಎಲ್ಲರಿಗೂ. ಗಂಡು ಮೆಟ್ಟಿನ ನಾಡು ಬೈಲಹೊಂಗಲದಲ್ಲಿ ನವರಾತ್ರಿ ನಿಮಿತ್ತ ತಾಯಿಯ ಆಶೀರ್ವಾದ ಪಡೆಯಲು ಸದ್ಭಕ್ತರೆಲ್ಲ ಕೂಡಿ ದುರ್ಗಾಮಾತೆ ದೌಡನ್ನು ಮಾಡ್ತಾ ಇದ್ದಾರೆ. ಬನ್ನಿ, ದುರ್ಗಾಮಾತೆ ದೌಡನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೇನೆ. ತಾಯಿಯ ಆಶೀರ್ವಾದ ಪಡೆಯಲು ಹೆಣ್ಮಕ್ಳು ತಮ್ಮ ಓಣಿಯಲ್ಲಿ ರಂಗೋಲಿನ ಹಾಕಿದ್ದಾರೆ. ನೀವು ನೋಡಬಹುದು ಎಷ್ಟು ಸುಂದರವಾಗಿ ರಂಗೋಲಿನ ಹಾಕಿದ್ದಾರೆ ಓಣಿಯಲ್ಲಿ, ಮತ್ತು ಸ್ವಾಗತ ಕೋರಲು ನಿಂತಿದ್ದಾರೆ. ನೋಡಬಹುದು ನೀವು. ತಾಯಿಯ ಭಕ್ತರನ್ನು ಸ್ವಾಗತಿಸಲು ಹೆಣ್ಣುಮಕ್ಕಳು ಆರತಿಯನ್ನು ಮಾಡ್ತಾ ಇದ್ದಾರೆ. ನೀವು ನೋಡಬಹುದು ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡಿದ್ದಾರೆ. ಈ ನವರಾತ್ರಿಯ ನಿಮಿತ್ತ ಪ್ರತಿ ವರ್ಷ ಈ ರೀತಿ ಮಾಡಲಾಗುತ್ತೆ ನಮ್ಮ ಗಂಡು ಮೆಟ್ಟಿನ ನಾಡು ಬೈಲಹೊಂಗಲದಲ್ಲಿ. ನೋಡಬಹುದು ಘೋಷಣೆಗಳನ್ನು ಕೂಗುತ್ತಾ ಮುನ್ನುಗ್ಗುತ್ತಿದ್ದಾರೆ. ಮಾತೆಯರು ಭಕ್ತರಿಗೆ ಆರತಿಯನ್ನ ಮಾಡ್ತಾ ಇದ್ದಾರೆ. ನೀವು ಇದರಲ್ಲಿ ಕಾಣಬಹುದು. ಹಿಂದೂ ಧರ್ಮದ ಸಂಕೇತವಾದಂತಹ ಕೇಸರಿ ಧ್ವಜವನ್ನು ಹಿಡಿದು ಭಕ್ತರು ಮುನ್ನುಗ್ಗುತ್ತಿದ್ದಾರೆ. ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಪ್ರತಿ ವರ್ಷ ದುರ್ಗಾಮಾತೆ ದೌಡನ್ನು ಮಾಡಲಾಗುತ್ತೆ. ಈ ವರ್ಷವೂ ಕೂಡ ನಮ್ಮ ಓಣಿಯಲ್ಲಿ ಹಾದು ಹೋಗ್ತಾ ಇದ್ದಾರೆ ದುರ್ಗಾಮಾತಾ ಆಶೀರ್ವಾದ ಪಡೆಯಲು ಸರ್ವ ಭಕ್ತರು. ನೋಡಬಹುದು ನೀವು ಗಂಟೆಯ ನಾದವನ್ನು ಕೂಡ ನೀವು ಕೇಳಬಹುದು. ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ, ಜೈ ಶ್ರೀರಾಮ್ ಅಂತೇಳಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶಿವಾನಿ, ಜೈ ಶಿವಾಜಿ, ಜೈ ಭವಾನಿ, ಜೈ ಶಿವಾಜಿ, ಜೈ 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 ಶಿವಾನಿ, ಜೈ 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 ಶಿವಾನಿ, ಜೈ ಶಿವಾನಿ, ಜೈ ಶಿವಾಜಿ. ನೋಡಬಹುದು ನೀವು, ತುಂಬಾ ಸಾಲಿದೆ. ಎಷ್ಟು ಜನ ಕೂಡಿದ್ದಾರೆ ಅಂತ ನೋಡಬಹುದು. ನವರಾತ್ರಿಯ ನಿಮಿತ್ತ ದುರ್ಗಾಮಾತೆ ದೌಡ ಭಕ್ತರು ನೋಡಬಹುದು ನೀವು. ಗಂಡು ಮೆಟ್ಟಿನ ನಾಡು ಬೈಲಹೊಂಗಲದಲ್ಲಿ ಚಿಕ್ಕ ಮಕ್ಕಳನ್ನು ಹಿಡಿದು ದೊಡ್ಡವರವರೆಗೂ ಇದ್ದಾರೆ. ಬೆಳಗ್ಗೆ 4 ಗಂಟೆಯಿಂದ ಇದು ಶುರುವಾಗುತ್ತೆ. ಭಕ್ತರು ಆರತಿಯನ್ನ ಮಾಡ್ತಾ ಇದ್ದಾರೆ ಹೆಣ್ಣುಮಕ್ಕಳು.
ನೋಡಬಹುದು ನೀವು, ಚಿಕ್ಕ ಮಕ್ಕಳಿಂದ ಹಿಡಿದ ದೊಡ್ಡವರವರೆಗೆ ಇದ್ದಾರೆ. ಒಬ್ಬ ಪುಟ್ಟ ಬಾಲಕ ಭಕ್ತಾದಿಗೆ ಪ್ರಸಾದನ ವಿತರಿಸ್ತಾ ಇದ್ದಾನೆ. ನೋಡಬಹುದು ನೀವು, ಇದು ಭಕ್ತಿಯ ಸಂಕೇತ. ನೋಡಬಹುದು ನೀವು, ದುರ್ಗಾ ಮಾತಾ ದೌಡಿಗೆ ಜನಸಾಗರ ಹರಿದು ಬಂದಿದೆ. ಬೈಲಹೊಂಗಲ ನಾಡು ಗಂಡು ಮೆಟ್ಟಿನ ನಾಡಿನಲ್ಲಿ ದುರ್ಗಾ ಮಾತೋಡನ್ನು ಆಚರಿಸಲಾಗುತ್ತದೆ. ಪ್ರತಿ ವರ್ಷ ಇದನ್ನು ಮಾಡ್ತಾರೆ, ವಿಜೃಂಭಣೆಯಿಂದ ಮಾಡ್ತಾರೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡದವರಿಗೆ ಎಲ್ಲರೂ ಕೂಡುತ್ತಾರೆ. ಈ ದೃಶ್ಯದಲ್ಲಿ ಕಾಣಬಹುದು ಎಷ್ಟು ಜನ ಇಲ್ಲಿ ಸೇರಿದ್ದಾರೆ ಅಂತೇಳಿ. ಪ್ರತಿ ವರ್ಷ ಎಲ್ಲರೂ ಭಕ್ತಿಯಿಂದ ದುರ್ಗಾ ಮಾತೋಡನ್ನು ಮಾಡುತ್ತಾರೆ. ಈ ರೀತಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳಿಗೆ ಎಲ್ಲರೂ ಸೇರುತ್ತಾರೆ. ತಾಯಿಯ ಆಶೀರ್ವಾದ ಪಡೆಯಲು ಎಲ್ಲರೂ ಭಕ್ತಿಯಿಂದ ಬೆಳಗ್ಗೆ 4 ಗಂಟೆಯಿಂದ ಇದನ್ನು ಪ್ರಾರಂಭಿಸುತ್ತಾರೆ. ಅವರು ತಮ್ಮ ಭಕ್ತಿಯಿಂದ ತಾಯಿಯ ಆಶೀರ್ವಾದ ಪಡೆಯಲು ಪ್ರತಿ ವರ್ಷ ಈ ರೀತಿ ಮಾಡುತ್ತಾರೆ. ನೀವು ನೋಡಬಹುದು, ಇದು ನಮ್ಮ ಬೈಲಹೊಂಗಲದಲ್ಲಿ ಪ್ರತಿ ವರ್ಷ ನೆರವೇರುತ್ತೆ. ಧನ್ಯವಾದಗಳು.